ಲಕ್ಷ್ಮೀ ನರಸಿಂಹಾಯ ನಮಃ. ಶ್ರೀ ಮುಖ್ಯಪ್ರಾಣಾಯ ನಮಃ. ಆದಿತ್ಯಾದಿ ನವಗ್ರಹ ದೇವತಾಭ್ಯೋ ನಮಃ. 2025 ಯಾವ ಸಂಪತ್ತನ್ನು ಪಡ್ಕೊಳ್ತೇವೆ? ಕಾರಣ ಜೊತೆಗೆ ಶನಿಯ ಬದಲಾವಣೆ, ಗುರುವಿನ ಬದಲಾವಣೆ, ರಾಹುಕೇತುಗಳ ಬದಲಾವಣೆ ಈಗಾಗಲೇ ನೀವೆಲ್ಲರೂ ಒಂದಿಷ್ಟು ತಲೆಯಲ್ಲಿ ತುಂಬಿಕೊಂಡಿರ್ತೀರಿ. ಆದರೆ ಮುಂದೆ ಬರುವಂತಹ ಸಂವತ್ಸರ ವಿಶ್ವಾವಸು ಸಂವತ್ಸರ. ನಾವು ವಿಶ್ವಾವಸುವಿನ ಸಂವತ್ಸರದಲ್ಲಿ ತಿಳಿದುಕೊಳ್ಳಬೇಕಾದಂತಹ ಕೆಲವು ಪಂಚಾಂಗದ ಫಲಗಳನ್ನು ಮೊದಲೇ ತಿಳಿದುಕೊಂಡಾಗ ಅನರ್ಥಕಾರಿಯೂ ಆಗುತ್ತೆ. ಆದ್ದರಿಂದ ನಾವು 2025 ಜನವರಿ ಮಾಸದ ಫಲಗಳನ್ನು, ತಿಂಗಳ ಭವಿಷ್ಯವನ್ನು ನಾವು ಹೇಗೆ ಹೇಳಿಕೊಂಡು ಬಂದಿದ್ದೇವೆ ಅದನ್ನೇ ಮಾಡುವಂಥ ತೀರ್ಮಾನ. ಆ ರೀತಿಯಲ್ಲಿ ನೀವು ಕೂಡ ಮುಂದುವರೆದಾಗ ಪಂಚಾಂಗದ ಸಂಪೂರ್ಣ ಫಲಗಳನ್ನು ಕೂಡ ನೀವು ಪಡೆದುಕೊಳ್ಳಬಹುದು. ಹಾಗಾದರೆ ಈ ಜನವರಿ ತಿಂಗಳ 2025 ಜನವರಿ ತಿಂಗಳಲ್ಲಿ ವೈಕುಂಠ ಏಕಾದಶಿ, ವೈಕುಂಠ ದ್ವಾದಶಿ. ಹಾಗಾದರೆ ಭಗವಂತನ ಆರಾಧನೆ ಹೇಗೆ ಮಾಡಬೇಕು, ಏನು ಮಾಡಿದಾಗ ಈ ಮಾಸದಲ್ಲಿ ಬರಬಹುದಾದ ಸಮಸ್ಯೆಯನ್ನು ಬಗೆಹರಿಸಿಕೊಳ್ಳಬಹುದು, ಸಂಪತ್ತನ್ನು ಪಡೆದುಕೊಳ್ಳಬಹುದು, ಎಲ್ಲವನ್ನು ಕೂಡ ನಿಮ್ಮ ಮುಂದೆ ಇಡ್ತೇನೆ. ಮೇಷರಾಶಿ. ಮೇಷರಾಶಿಯವರಿಗೆ ಗುರುಬಲ ಅಧಿಕವಾಗಿದ್ದು ಶನಿಯ ದೃಷ್ಟಿಯೂ ಕೂಡ ಮೇಷರಾಶಿಯವರಿಗೆ ಕಂಡು ಬರ್ತಾ ಇದೆ. ಹಾಗಾಗಿ ಈ ತಿಂಗಳಲ್ಲಿ ನಾವು ಅನೇಕ ಸಾಂಪತ್ತಿಕವಾದಂತಹ ಕೆಲವು ಸಮಸ್ಯೆಗಳನ್ನು, ಧನುರ್ಮಾಸ ಬೇರೆ, ಆ ಧನುರ್ಮಾಸದಲ್ಲಿ ಮಾಡಬೇಕಾದಂತಹ ಆರಾಧನೆಗಳನ್ನು ಮಾಡದೇ ಇದ್ದದ್ದು, ಜೊತೆಗೆ ದೇವತಾ ಆರಾಧನೆಗಳಿಂದಾಗಿ ಲೋಪದೋಷಗಳಾಗಿ ಒಂದಿಷ್ಟು ಸಮಸ್ಯೆಗಳನ್ನು ಎದುರಿಸಬೇಕಾದಂತಹ ಒಂದು ಪ್ರಸಂಗ ಮೇಷರಾಶಿಯವರಿಗೆ ಬರಬಹುದು. ಆದರೆ ಗುರುಬಲ ಚೆನ್ನಾಗಿರೋದ್ರಿಂದ ನಿಮ್ಮ ಜೊತೆಯಲ್ಲಿರುವವರು, ನಿಮ್ಮ ಆತ್ಮೀಯರು ನಿಮಗೆ ಯಾವುದಾದ್ರೂ ಸಜೆಷನ್ಗಳನ್ನು ಕೊಡ್ತಾರೆ ಅಂತ ಆದರೆ ಖಂಡಿತ ನೀವು ತಗೊಳ್ಳಿ. ಯಾವುದೇ ಕಾರಣಕ್ಕೂ ನನಗೇನು ಹೇಳೋದು, ನನಗೆಲ್ಲ ಗೊತ್ತು ಅನ್ನುವಂತಹ ಈ ಒಂದು ಅಭಿಪ್ರಾಯದಲ್ಲಿ ಇರಬೇಡಿ. ಯಾಕೆ ಅಂತಂದರೆ ಈ ಮೇಷರಾಶಿಯ ಅಧಿಪತಿ ಕುಜ ನೀಚ ಸ್ಥಾನದಲ್ಲಿ ಹೋಗುವಂಥದ್ದು, ಅಲ್ಲಿಗೆ ಈ ಚಂದ್ರನ ಒಂದು ದೃಷ್ಟಿ, ಮಾತುಸ್ಸ ವಕ್ರಶುಚಿ, ಮಾನಸಿಕವಾಗಿರತಕ್ಕಂತಹ ಕೆಲವು ಕಿರಿಕಿರಿಗಳನ್ನು ನಾವು ಅನುಭವಿಸಬೇಕಾಗುತ್ತೆ ಅಂತ ಕಾಣಿಸ್ತಾ ಇದೆ. ಹಾಗಾಗಿ ತಾವು ಜಾಗೃತರಾಗಿರಬೇಕು ಮೇಷರಾಶಿಯವರು. ಸಾಂಪತ್ತಿಕವಾಗಿ ಮತ್ತು ಈ ಭೂಮಿಗೆ ಸಂಬಂಧಪಟ್ಟಂತಹ ವಿಷಯದಲ್ಲಿ, ಭೂಮಿ ತೆಗೆದುಕೊಳ್ಳಬೇಕು ಅಥವಾ ಭೂಮಿಗೆ ಸಂಬಂಧಪಟ್ಟ ವ್ಯವಹಾರ ವ್ಯಾಪಾರಗಳನ್ನು ಮಾಡಬೇಕು ಅಂತ ತಾವು ಏನಾದರೂ ವಿಚಾರ ಮಾಡ್ತಾ ಇದ್ದೀರಿ ಅಂತಾದರೆ ಸ್ವಲ್ಪ ಹುಷಾರಾಗಿರಿ. ಕಾರಣ ಈ ಚಂದ್ರನಿಗೆ ಪರ ಯುವತಿರತಃ ಅಂತ ಹೇಳುವಂತಹ ಒಂದು ಫಲ ಇದೆ. ಅವನು ಮಕರ ರಾಶಿಯಲ್ಲಿ ಹೋಗಿ ಕೂತದ್ದರಿಂದಾಗಿ ನಮಗೇನಾಗುತ್ತೆ, ನಿತ್ಯಂ ಲಾಲಯತಿ ಸ್ವದಾರತನಯಾನ್ ಧರ್ಮಧ್ವಜ ಅಂತ ಹೇಳುವಂಥ ಲಕ್ಷಣ. ಒಳ್ಳೆಯದನ್ನು ಮಾಡಲಿಕ್ಕೆ ಹೋಗಿ ಒಂದಿಷ್ಟು ಕೆಟ್ಟ ಕೆಲಸವನ್ನು ಅಥವಾ ಒಂದಿಷ್ಟು ಆಪಾದನೆಗಳನ್ನು, ಅಪವಾದಗಳನ್ನು ನಮ್ಮ ಮೈ ಮೇಲೆ ಹಾಕಿಕೊಳ್ಳುವಂತಹ ಒಂದು ಪರಿಸ್ಥಿತಿಯು ಕೂಡ ಈ ರಾಶಿಯವರಿಗೆ ಕಂಡುಬರುತ್ತೆ. ಅದರಲ್ಲಿಯೂ ಈ ಮಾಸ ಸ್ವಲ್ಪ ಜಾಗೃತರಾಗಿರಬೇಕು. ಇನ್ನು ವಿದ್ಯಾರ್ಥಿಗಳು ಯಾರಿದ್ದೀರಿ, ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟ ವಿಷಯಗಳನ್ನು ನಾವು ನೋಡುವಾಗ ಒಳ್ಳೆಯ ವಿದ್ಯಾಭ್ಯಾಸಕ್ಕೆ ಏನು ತೊಂದರೆ ಇಲ್ಲ. ಇನ್ನು ಉನ್ನತ ವ್ಯಾಸಂಗಕ್ಕೋಸ್ಕರವಾಗಿ ಹೊರದೇಶಕ್ಕೆ ಹೋಗಬೇಕು ಅನ್ನುವಂತಹ ವಿಚಾರ ಮಾಡುವವರಿಗೆ ಈ ಮಾಸ ಅಷ್ಟು ಒಳ್ಳೆಯ ಮಾಸ ಅಲ್ಲ. ಈ ತಿಂಗಳು ಸ್ವಲ್ಪ ಅದರ ಬಗ್ಗೆ ಗಮನ ಹರಿಸಿ. ನಿಮಗೆ ವೀಸಾ ಕೊಡಿಸಿಬಿಡ್ತೇವೆ, ಅದು ಮಾಡ್ತೇವೆ, ಅಥವಾ ಅಲ್ಲಿ ಸೀಟ್ ಕೊಡಿಸ್ತೇವೆ ಅಂತ ಹೇಳಿ ಒಂದಿಷ್ಟು ಹಣವನ್ನೂ ಕೂಡ ಯಾರಾದರೂ ತೆಗೆದುಕೊಂಡಾರು, ಯಾವುದೇ ಕಾರಣಕ್ಕೂ ಹಣವನ್ನು ವ್ಯಯಿಸಬೇಡಿ. ಎಲ್ಲ ಆದಮೇಲೆ ಕೊಡ್ತೇವೆ ಅಂತಲೇ ಹೇಳಿ, ಆವಾಗ ನಿಮಗೆ ಹಣವೂ ಉಳಿತದೆ, ಒಳ್ಳೆಯ ಕಡೆಯಲ್ಲಿ ಬರುವುದಾದರೂ ಬರ್ತದೆ. ಆದರೆ ಇಲ್ಲಿ ಬರುವ ಸಾಧ್ಯತೆಗಳು ಕಡಿಮೆ. ಬರುತ್ತೆ ಅಂತ ಹೇಳಿ ದುಡ್ಡು ಕೀಳುವಂತಹ ಸಾಧ್ಯತೆಗಳೇ ಜಾಸ್ತಿ ಇದೆ. ಇನ್ನು ಈ ನಿಮ್ಮ ಅಣ್ಣ ತಮ್ಮಂದಿರು, ಮೇಷರಾಶಿಯ ಅಣ್ಣ ತಮ್ಮಂದಿರು ಅಥವಾ ಚಿಕ್ಕಪ್ಪ ದೊಡ್ಡಪ್ಪಂದಿರು ಯಾರಾದರೂ ಇದ್ದಾರೆ ಅಂತ ಆದರೆ ಅವರಿಗೆ ನೀವು ಒಂದು ಮಾತು ತಿಳಿಸಿ. ಒಂದು ಈ ಗುಪ್ತಾಂಗಕ್ಕೆ ಸಂಬಂಧಪಟ್ಟಂತಹ ಪೈಲ್ಸು, ಪಿಸ್ತುಲಾ, ಈ ಥರದ ಒಂದು ರೋಗಗಳು ಕೂಡ ಬರುವ ಸಾಧ್ಯತೆ ಇದೆ. ಅದರ ಜೊತೆಗೆ ಅವರು ದೇಹದಿಂದ ಕುಸಿದು ಬಿಡುವಂಥದ್ದು, ಅಥವಾ ಈ ಬೇಗ ಸುಸ್ತಾಗುವಂಥದ್ದು, ಅಥವಾ ಗಾಡಿಯಿಂದ ಕೆಳಗೆ ಬೀಳುವಂತಹದ್ದು, ಈ ಥರದಲ್ಲಿ ನೆಲಕ್ಕೆ ಬಿದ್ದು ಗಾಯ ಮಾಡಿಕೊಳ್ಳುವಂತಹ ಯೋಗ ನಾನು ಹಿಂದೆ ಹೇಳಿದಂತಹ ಸಂಬಂಧದವರಿಗೆ ಬರುವ ಸಾಧ್ಯತೆ ಇದೆ. ಹಾಗಾಗಿ ಮೇಷರಾಶಿಯವರು ನಿಮ್ಮ ಚಿಕ್ಕಪ್ಪಂದರಿಗೆ, ಅಣ್ಣ ತಮ್ಮಂದರಿಗೆ ಸ್ವಲ್ಪ ಅದರ ಕಡೆ ಗಮನ ಹರಿಸುವಂತಹದ್ದು ಒಳ್ಳೆಯದು ಅಂತ ಹೇಳಿ. ಅದರ ಜೊತೆಗೆ ಈ ಸಂಕ್ರಾಂತಿಯು ಕೂಡ ಈ ಮಾಸದಲ್ಲೇ ಬರುತ್ತೆ. ಸಂಕ್ರಮಣ ಅಂತ ಹೇಳಿದ್ರೇ ಮಕರ ಸಂಕ್ರಮಣ. ಎಲ್ಲ ಸಂಕ್ರಮಣಗಳಲ್ಲಿ ಬಹಳ ವಿಶಿಷ್ಟವಾದ ಸ್ಥಾನವನ್ನು ಪಡೆದುಕೊಂಡಿದೆ ಈ ಮಕರ ಸಂಕ್ರಮಣ. ಆದ್ದರಿಂದ ಮಕರ ಸಂಕ್ರಮಣದ ದಿವಸ ಯಾರಾದರೂ ಆ ಥರದಲ್ಲಿ ಬಿದ್ದು ಗಾಯ ಮಾಡಿಕೊಂಡಿದ್ದೀರಿ
ಅಥವಾ ಆರೋಗ್ಯದಲ್ಲಿ ತೊಂದರೆ ಆಗ್ತಾ ಇದೆ ಅಂತ ಆದರೆ ಸಂಕ್ರಮಣದ ದಿವಸ ನೆನಪಿಟ್ಟುಕೊಳ್ಳಿ, ಕೆಂಪು ವಸ್ತ್ರವನ್ನು ಧಾರಣೆ ಮಾಡಿ ಕೆಂಪು ದ್ರವ್ಯಗಳನ್ನು, ಕೆಂಪು ಪುಷ್ಪಗಳನ್ನು ದಾನ ಮಾಡಿ. ಅಥವಾ ಕೆಂಪು ಅಕ್ಕಿ ಆಗಬಹುದು, ಕೆಂಪು ದ್ರವ್ಯ ಅಂತೇಳಿ ಕೆಂಪು ಅಕ್ಕಿ ಆಗಬಹುದು, ಅಥವಾ ಹವಳ ಆಗಬಹುದು, ಈ ಥರದಲ್ಲಿ, ಅಥವಾ ರೂಬಿ, ಈ ಥರದಲ್ಲಿ ಕೆಂಪು ದ್ರವ್ಯಗಳು ಅದು ಏನು ಬೇಕಾದರೂ ಆಗ್ಬೋದು. ನಿಮಗೇನು ಶಕ್ತಿ ಇದೆಯೋ ಆ ಶಕ್ತಿಗೆ ತಕ್ಕ ಹಾಗೆ ಸಂಕ್ರಮಣದ ದಿವಸ ಮೇಷರಾಶಿಯವರು ದಾನ ಮಾಡಿ. ಅದು ನಿಮಗೆ ಬಹಳ ಅನುಕೂಲವಾಗುತ್ತೆ, ಅನೇಕ ಸಮಸ್ಯೆಗಳಿಂದ ನಿಮ್ಮನ್ನು ದೂರ ಮಾಡುತ್ತೆ. ಇನ್ನು ಸಂತಾನ ಪ್ರಾಪ್ತಿಗಾಗಿ, ಸಂತಾನದ ವಿಷಯಕವಾಗಿ ಆಲೋಚನೆ ಮಾಡುವಂಥವರು, ಈ ಪಂಚಮಾಧಿಪತಿಯಾದ ರವಿ ಮಿತ್ರಕ್ಷೇತ್ರದಲ್ಲಿ ಬರುವುದು ಒಳ್ಳೆಯದು. ಸಂತಾನಾಕಾಂಕ್ಷಿಗಳಿಗೆ ಅಥವಾ ಸಂತಾನವನ್ನು ಪಡೆದುಕೊಳ್ಬೇಕು ಅಂತ ಯೋಚನೆ ಮಾಡುವವರಿಗೆ ಒಳ್ಳೆಯ ಯೋಗ ಇದೆ. ಅಥವಾ ಇಷ್ಟರವರೆಗೂ ನಾವು ಪ್ರಯತ್ನ ಪಡ್ತಾ ಇದ್ದೇವೆ, ನಮಗೆ ಇನ್ನೂ ಸಂತಾನದ ಲಾಭ ಆಗಿಲ್ಲ ಅಂತ ಇದ್ದರೆ ಅದು ನಿಮ್ಮ ಜಾತಕವನ್ನು ಕೂಡ ಒಮ್ಮೆ ವಿಮರ್ಶೆ ಮಾಡಿಸಿಕೊಳ್ಳಿ, ಅದು ನಿಮಗೆ ತುಂಬ ಅನುಕೂಲವಾಗುತ್ತೆ. ಇನ್ನು ಆರೋಗ್ಯದ ವಿಷಯಕ್ಕೆ ಬಂದಾಗ 6ನೇ ಮನೆಯಲ್ಲಿ ಕೇತುವಿನ ಯೋಗ, ಅದು ಕೇತು ಇದ್ದಾನೆ, ಆದರೆ ಶನಿಯ ದೃಷ್ಟಿಯೂ ಕೂಡ ಇದೆ. ಇದರಿಂದ ಏನಾಗುತ್ತೆ, ಈ ಕಾಲಿಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳು, ಅಥವಾ ಈ ಪಿತ್ತೋಷ್ಣ ಜ್ವರ ತಾಪ ದೇಹ ಪತನ ಅಂತ ಹೇಳಿದಾಗ ದೇಹದಲ್ಲಿ ಪಿತ್ತಾಂಶ ಜಾಸ್ತಿಯಾಗಿ ಉಷ್ಣಾಂಶ ಜಾಸ್ತಿ ಆದದ್ದರಿಂದ ದೇಹದಲ್ಲಿ ಕೆಲವೆಲ್ಲ ವ್ಯತ್ಯಾಸ ಆಗುವಂತಹ ಸಾಧ್ಯತೆಗಳು ಮೇಷರಾಶಿಯವರಿಗೆ ಕಂಡು ಬರ್ತಾ ಇದೆ. ಆದರೆ ಗುರುಬಲ ಇರೋದರಿಂದಾಗಿ ಹೆದರುವಂತಹ ಅಗತ್ಯ ಏನಿಲ್ಲ. ಕಾಲಕಾಲಕ್ಕೆ ಚಿಕಿತ್ಸೆಯನ್ನು ನಡೆಸುವಂತಹದ್ದು ಅಥವಾ ಅದರ ಬಗ್ಗೆ ಗಮನ ಹರಿಸುವಂತಹದ್ದು ಕೂಡ ಬಹಳ ಒಳ್ಳೆಯದು. ಇನ್ನು ವಿವಾಹಾರ್ಥಿಗಳು, ವಿವಾಹದ ವಿಷಯದಲ್ಲಿ ನೋಡುವಾಗ ಒಳ್ಳೆಯ ಲಾಭ. ಈ 7ನೇ ಮನೆಯ ಶುಕ್ರ ಲಾಭಸ್ಥಾನದಲ್ಲಿ ಬರುವಂತಹದ್ದು ಬಹಳ ಲಾಭ. ಹಾಗಾಗಿ ವಿವಾಹದ ವಿಷಯದಲ್ಲಿ ಅನುಕೂಲಗಳಾಗುತ್ತೆ. ಇಷ್ಟಪಟ್ಟವರು ಯಾರಾದರೂ ಇದ್ದೀರಿ ಅಂತಂದರೆ ಇಷ್ಟಪಟ್ಟ ಹುಡುಗಿಯ ಜೊತೆಗೆ ಮದುವೆ ಆಗುವ ಯೋಗ ಇದೆ. ಆದರೆ ಒಂದು ವಿಷಯ, ಕುಜನ ಒಂದು ದೃಷ್ಟಿ ಇರೋದರಿಂದ ಈ ಸ್ತ್ರೀಯರಿಗೆ, ಅದರಲ್ಲಿ ಕೂಡ ಪ್ರಧಾನವಾಗಿ ಸ್ತ್ರೀಯರಿಗೆ ತಾವು ಇಷ್ಟಪಟ್ಟ ಹುಡುಗನನ್ನು ಮದುವೆ ಮಾಡಿಕೊಳ್ಳುವುದು ಕಷ್ಟ ಆಗುತ್ತೆ. ಮನೆಯಲ್ಲಿ ಒಪ್ಪದೇ ಇರುವಂತಹ ಸ್ಥಿತಿಯೂ ಕೂಡ ಏರ್ಪಡುತ್ತೆ. ಅಂತಹವರು ಪ್ರಧಾನವಾಗಿ ಈ ಮಹಾಲಕ್ಷ್ಮಿ ಸಮೇತನಾಗಿರತಕ್ಕಂತಹ ಸತ್ಯನಾರಾಯಣ ದೇವರ ಪೂಜೆಯನ್ನು ನಡೆಸುವಂತಹದ್ದು, ಅಥವಾ ಈ ಯಾವುದಾದ್ರೂ ದೇವಾಲಯಗಳಲ್ಲಿ ಸತ್ಯನಾರಾಯಣ ಪೂಜೆ ನಡೀತಾ ಇದೆ ಅಂತ ಆದರೆ ಅಲ್ಲಿ ಮಾಡಿಸಿ, ಅಥವಾ ಮನೆಯಲ್ಲಾದರೂ ಮಾಡಿಸಿ. ಅಲ್ಲಪ್ಪ ನಮಗೆ ಕಷ್ಟ ಆಗುತ್ತೆ ಅಂತ ಇದ್ದರೆ ಒಂದು ವಸ್ತ್ರವನ್ನು, ಅಂದರೆ ಈ ಶ್ವೇತವರ್ಣ, ಬಿಳಿಯಾದ ಅಥವಾ ಹಳದಿ ಬಣ್ಣದ ವಸ್ತ್ರವನ್ನು ಧಾರಣೆ ಮಾಡಿಕೊಂಡು ಮಹಾವಿಷ್ಣುವಿನ ದೇವಾಲಯಕ್ಕೆ ಹೋಗಿ ಆ ಮಹಾವಿಷ್ಣುವಿನ ದೇವಾಲಯದಲ್ಲಿ ವಿಷ್ಣು ಸಹಸ್ರನಾಮದ ಜಪ ಮತ್ತು ಒಂದು ತುಪ್ಪವನ್ನು ದಾನ ಮಾಡುವಂಥದ್ದು. ಇದನ್ನು ಮಾಡುವುದರಿಂದ ನಿಮ್ಮ ಅಭೀಷ್ಟಗಳನ್ನು ನೀವು ನೆರವೇರಿಸಿಕೊಳ್ಳಬಹುದು. ಇನ್ನು 9ರಲ್ಲಿ ರವಿಯ ಯೋಗ, ತಂದೆಗೆ ಅನುಕೂಲವಾಗುತ್ತೆ. ನಿಮ್ಮ ರಾಶಿಯಿಂದಾಗಿ ತಂದೆಗೆ ಕೆಲಸದಲ್ಲಿ ಅನುಕೂಲ ಆಗುವ ಸಾಧ್ಯತೆ ಇದೆ. ಆದರೆ ಒಂದು ಗಮನ ಹರಿಸಿಕೊಳ್ಳಿ, ಮೂಲಾ ನಕ್ಷತ್ರದವರು ನಿಮ್ಮ ತಂದೆಯಾಗಿದ್ದರೆ ಅವರು ಕೆಲಸ ಕಳ್ಕೊಳ್ಳುತ್ತಾರೆ. ಪೂರ್ವಾಷಾಢ ನಕ್ಷತ್ರ, ಉತ್ತರಾಷಾಢ ನಕ್ಷತ್ರ ಅಂತ ಆದರೆ ಕೆಲಸದಲ್ಲಿ ಒಂದಿಷ್ಟು ಲಾಭಗಳನ್ನು ಪಡೆದುಕೊಳ್ಳುತ್ತಾರೆ. ಇನ್ನು ನಿಮ್ಮ ಕೆಲಸದಲ್ಲಿ ನಾವು ನೋಡುವಾಗ ಒಳ್ಳೆಯ ಆಫರ್ಗಳು ಬರುವಂತಹದ್ದು, ಹೊಸದಾದಂತಹ ಒಂದು ಆಫರ್ಗಳನ್ನು ನೀವು ಪಡೆಯುವಂತಹ ಸಾಧ್ಯತೆಗಳೆಲ್ಲ ಇದೆ. ಅದರಲ್ಲಿಯೂ ಕೂಡ ನಿಮ್ಮ ಮನಸ್ಸಿಗೆ ಇಷ್ಟವಾದದ್ದು ಅದು ನಿಮಗೆ ಒಳ್ಳೆಯ ಯೋಗವನ್ನು ತಂದು ಕೊಡುತ್ತೆ. ಆದರೆ ಚೆನ್ನಾಗಿದೆ ಅಂತ ಹೇಳಿ ನಾವು ಅಧಿಕವಾದಂತಹ ಇನ್ನೂ ಜಾಸ್ತಿ ಸಿಗಬೇಕು, ಇನ್ನೂ ಪಡ್ಕೊಳ್ಬೇಕು, ಈ ರೀತಿಯದಲ್ಲಿ ಹೋದಾಗ ಕೆಲಸದಲ್ಲಿ ಸ್ವಲ್ಪ ತೊಂದರೆ ಆಗುತ್ತೆ. ಮಾಡ್ತಾ ಇರುವಂತಹ ಕೆಲಸದಲ್ಲಿ ಹೊಸದವರಿಗೆ ಹೊಸದಾದ ಕೆಲಸ ಸಿಗುತ್ತೆ, ತೊಂದರೆ ಇಲ್ಲ. ಇನ್ನು ಲಾಭದಲ್ಲಿ ಶುಕ್ರ ಮತ್ತು ಶನಿಗಳ ಯೋಗ, ಸಾಂಪತ್ತಿಕವಾಗಿರತಕ್ಕಂತಹ ಅನುಕೂಲಗಳು ತುಂಬ ಆಗುತ್ತೆ. ಆದರೆ ಬಂದ ಸಂಪತ್ತು ಅದು ನಿಮಗೆ ಶುಕ್ರ ಮತ್ತು ಶನಿಗಳ ಯೋಗ ಇರೋದರಿಂದ ಇನ್ವೆಸ್ಟ್ಮೆಂಟ್, ಅಂದರೆ ಎಲ್ಲಿಯೋ ನಾವು ಇನ್ವೆಸ್ಟ್ ಮಾಡಿದ್ದೇವೆ, ಅದು 2ರಷ್ಟಾಯಿತು ಅಥವಾ 3ರಷ್ಟಾಯಿತು, ಅದು ಸ್ಟಾಕ್ಸ್ ಆಗ್ಬೋದು, ಅಥವಾ ಮ್ಯೂಚುವಲ್ ಫಂಡ್ಸ್ ಆಗ್ಬೋದು, ಅಥವಾ ನಾವು ಯಾರಿಗೂ ಬಡ್ಡಿ ಕೊಟ್ಟದ್ದಾಗಬಹುದು. ಈ ಹಂತದಲ್ಲಿ ನಮಗೆ ಹಣ ಬರುವಂತಹ ಸಾಧ್ಯತೆಗಳು ಇದೆ. ಆದರೆ ಕುಜನ ಒಂದು ದೃಷ್ಟಿ ಇರೋದರಿಂದ ಎಲ್ಲಿಯೂ ಕೂಡ ಬಲವಂತವಾಗಿ ತೆಗೆದುಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ಅಂದರೆ ಎಲ್ಲೋ ಒಂದು ಕಡೆ ಇಷ್ಟು ಲಾಭ ಬಂತು, ಮತ್ತು ತಿರುಗ ಪೂರ್ತಿ ಹಾಕ್ತೇನೆ 2ರಷ್ಟು ಬರುತ್ತೆ ಅಂತೆಲ್ಲ ವಿಚಾರ ಮಾಡಬೇಡಿ. ಏನು ಹಾಕಿದ್ದೀರೋ, ಏನು ಲಾಭ ಬಂದಿದೆಯೋ ಆ ಲಾಭಾಂಶವನ್ನು ಇಟ್ಟುಕೊಂಡು ಉಳಿದದ್ದನ್ನು ಸ್ವಲ್ಪ ಇನ್ವೆಸ್ಟ್ಮೆಂಟ್ ಮಾಡಿ. ಪೂರ್ತಿ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಹೋದ್ರಿ ಅಂತ ಆದರೆ ಅದನ್ನು ಕಳ್ಕೊಳ್ಬೇಕಾಗುತ್ತೆ. ಹಾಗಾಗಿ ಸ್ವಲ್ಪ ಜಾಗೃತರಾಗಿ ಇನ್ವೆಸ್ಟ್ಮೆಂಟ್ ವಿಷಯದಲ್ಲಿ, ಹಣಕಾಸಿನ ವಿಷಯದಲ್ಲಿಯೂ ಕೂಡ ಯಾರಿಗಂದರೆ ಅವರಿಗೆ ಸಾಲ ಕೊಡೋದಕ್ಕೆಲ್ಲ ಹೋಗಬೇಡಿ. ಸಾಲ ಕೊಟ್ರಿ ಅಂತ ಆದರೆ ಮತ್ತೆ ಪುನಃ ವಾಪಸ್ ಬರುತ್ತೆ ಅಂತ ವಿಶ್ವಾಸ ಕಾಣಿಸ್ತಾ ಇಲ್ಲ ಈ ಮಾಸದಲ್ಲಿ. ಹಾಗಾಗಿ ಒಟ್ಟಾರೆ ಈ 12ರಲ್ಲಿ ರಾಹು ಇರೋದರಿಂದಾಗಿ ದೇಹಕ್ಕೆ ಸಂಬಂಧಪಟ್ಟಂತಹ ಕೆಲವು ಸಮಸ್ಯೆಗಳು ಕೂಡ ಎದುರಾಗುತ್ತೆ. ಆದರೆ ಹಣಕಾಸಿನ ವಿಷಯದಲ್ಲಿ ಅಧಿಕವಾದ ಖರ್ಚು ಕೂಡ ಕೂಡಿಕೊಂಡಿದೆ.
ಆದರೆ ದೇವರ ಅನುಗ್ರಹ ಅದೆಲ್ಲ ತುಂಬ ಚೆನ್ನಾಗಿರೋದ್ರಿಂದ ಹೆದರಿಕೊಳ್ಳೋ ಅಗತ್ಯ ಇಲ್ಲ. ಒಟ್ಟಾರೆ ಈ ಮೇಷರಾಶಿಯವರಿಗೆ ಈ ಮಾಸದಲ್ಲಿ ಅನೇಕ ಅನುಕೂಲಗಳು ಇದ್ದಾವೆ. ಜೊತೆಗೆ ನಾವು ಮಾಡಬೇಕಾದಂತಹ ಪರಿಹಾರಗಳು, ಸಂಕ್ರಮಣದ ಕಾಲದಲ್ಲಿ ನಾನು ಹೇಳಿರ್ತಕ್ಕಂಥ ಪರಿಹಾರಗಳು, ಮತ್ತು ವೈಕುಂಠ ಏಕಾದಶಿ 10ನೇ ತಾರೀಕು ಏನು ಬರಲಿಕ್ಕಿದೆ, ಆ ವೈಕುಂಠ ಏಕಾದಶಿಯ ದಿವಸ ಹರಿನಾಮ ಸ್ಮರಣೆಯನ್ನು ಮಾಡುತ್ತಾ ನಿರ್ಜಲ ಉಪವಾಸವನ್ನು ನಡೆಸುವಂಥದ್ದು, ಅದು ಕೂಡ ಮೇಷರಾಶಿಯವರಿಗೆ ತುಂಬ ಫಲದಾಯಕವಾಗಲಿದೆ. ಹಾಗಾಗಿ ಎಲ್ಲ ರೀತಿಯಾದ ಪರಿಹಾರಗಳನ್ನು ನೀವು ಮಾಡಿಕೊಳ್ಳಿ. ಈ ಮಾಸ 2025 ಹೊಸ ಏನು ಇಂಗ್ಲೀಷ್ ವರ್ಷಗಳಿದೆ, ಇದರಲ್ಲಿ ಮೊದಲನೆಯ ತಿಂಗಳು ನೀವು ಸುಖವಾಗಿ ಸಂತೋಷವಾಗಿ ಜೀವನ ಮಾಡುವಂತಹ ಯೋಗವನ್ನು ಪರಮಾತ್ಮ ಕೊಡಲಿ ಅಂತ ಪ್ರಾರ್ಥನೆಯನ್ನು ಮಾಡ್ತಾ ಶ್ರೀಕೃಷ್ಣಾರ್ಪಣಮಸ್ತು.